ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮೇಲೆ ಲೋಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ವಿಚಾರಣೆ ಮುಂದುವರಿತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮೇಲೆ ಲೋಕ ದಾಳಿ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಸೇರಿ 7 ಜನರ ಮೇಲೆ ಎಫ್ಐಆರ್ ಮಾಡಲಾಗಿದೆ. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಎವಿ ಕುಮಾರ್ A1 ಆರೋಪಿಯಾಗಿದ್ದಾರೆ. ಕಾನ್ಸ್ಟೇಬಲ್ ಉಮೇಶ್ ಅನಂತ್ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿದೆ. 3 ಸರ್ಕಾರಿ ನೌಕರರು, 4 ಖಾಸಗಿ ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚೆನ್ನೇಗೌಡ ನೀಡಿದ ದೂರಿನ ಮೇಲೆ ಎಫ್ಐಆರ್ ಅನ್ನು ಪೊಲೀಸರು ದಾಖಲಿಸಿದ್ದಾರೆ. ಚೆನ್ನೇಗೌಡ ನೀಡಿದ ದೂರಿನ ಮೇಲೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲೆ ಮಾಡಿದ್ದು, ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿ ಎಫ್ಐಆರ್ ಅನ್ನ ಮಾಡಲಾಗಿದೆ. ಭ್ರಷ್ಟ ಅಥವಾ ಕಾನೂನು ಬಾಹಿರ ವಿಧಾನಗಳಿಂದ ವೈಯಕ್ತಿಕ ಪ್ರಭಾವವನ್ನ ಬೀರೋದು ಹಾಗೂ ಅನಗತ್ಯ ಪ್ರಯೋಜನ ಪಡೆಯುವ ಅಪರಾಧವನ್ನ ಈ ಒಂದು ಸೆಕ್ಷನ್ ಉಲ್ಲೇಖ ಮಾಡುತ್ತೆ. 3 ವರ್ಷಗಳಿಗಿಂತ ಕಡಿಮೆ ಇಲ್ಲದ 7 ವರ್ಷಗಳಿಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಮತ್ತು ದಂಡವನ್ನ ಒಳಗೊಂಡಿದೆ. ಈ ಕುರಿತಂತೂ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮೇಲೆ ಲೋಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ, ವಿಚಾರಣೆಯ ಹಂತ ಎಲ್ಲಿವರೆಗೂ ತಲುಪಿದೆ, ಈ ಕುರಿತ ಡೀಟೇಲ್ಸ್? ದಿವ್ಯಾ, ಚಿನ್ನೇಗೌಡ ಅನ್ನೋರ ಜೊತೆ ಒಂದು ಲ್ಯಾಂಡ್ ಡೀಲಿಂಗ್ ಸಂಬಂಧಪಟ್ಟ ಹಾಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ರು ಮತ್ತು ಲಕ್ಷಾಂತರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಅನ್ನೋದು ಗಂಭೀರ ಆರೋಪ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಲೋಕ ಅಧಿಕಾರಿಗಳು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಾಗಿ ಇನ್ಸ್ಪೆಕ್ಟರ್ ಕುಮಾರ್ ಮತ್ತು ಇನ್ನಿತರರು ಎಸ್ಕೇಪ್ ಕೂಡ ಆಗಿರ್ತಾರೆ. ಈಗ ಸದ್ಯಕ್ಕೆ ಇನ್ಸ್ಪೆಕ್ಟರ್ ಸೇರಿ 2 ಕಾನ್ಸ್ಟೇಬಲ್ಗಳು ಸೇರಿ 7 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಎವಿ ಕುಮಾರ್ A1 ಆರೋಪಿ ಆಗಿದ್ರೆ, SP ಕಾನ್ಸ್ಟೇಬಲ್ ಉಮೇಶ್ ಹಾಗೂ ಮತ್ತೊಬ್ಬ ಕಾನ್ಸ್ಟೇಬಲ್ ಅನಂತ್ ಮೇಲೆ ಎಫ್ಐಆರ್ ದಾಖಲಾಗಿದೆ. 3 ಸರ್ಕಾರಿ ನೌಕರರು ಹಾಗೂ 4 ಖಾಸಗಿ ವ್ಯಕ್ತಿಗಳ ಮೇಲೆ, ಅಂದ್ರೆ ಈ 3 ಉಮೇಶ್, ಅನಂತ್ ಮತ್ತೆ ಇನ್ಸ್ಪೆಕ್ಟರ್ ಕುಮಾರ್ ಏನಿದ್ದಾರೆ ಇವ್ರನ್ನ ಹೊರತುಪಡಿಸಿ ಇನ್ನು 4 ಖಾಸಗಿ ಅಂದ್ರೆ ಮಧ್ಯವರ್ತಿಗಳ ಮೇಲೂ ಕೂಡ ಎಫ್ಐಆರ್ ನ ದಾಖಲು ಮಾಡಿಕೊಳ್ಳಲಾಗಿದೆ. ಭ್ರಷ್ಟಾಚಾರ ಕಾಯ್ದೆ ಕಾಲಂ 7A ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಭ್ರಷ್ಟ ಅಥವಾ ಕಾನೂನು ಬಾಹಿರ ವಿಧಾನಗಳಿಂದ ವೈಯಕ್ತಿಕ ಪ್ರಭಾವ ಬೀರೋದು ಮತ್ತು ಅನಗತ್ಯ ಪ್ರಯೋಜನ ಪಡೆಯುವ ಅಪರಾಧವನ್ನ ಈ 7A ಅಡಿಯಲ್ಲಿ ಉಲ್ಲೇಖ ಮಾಡಲಾಗುತ್ತೆ. 3 ವರ್ಷಗಳಿಗಿಂತ ಕಡಿಮೆ ಇಲ್ಲದ 7 ವರ್ಷಗಳಿಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆ ಮತ್ತು ದಂಡ ಒಳಗೊಂಡಂತಹ ಸೆಕ್ಷನ್ ಕೂಡ ಹೌದು. ಏನಾದ್ರೂ ತನಿಖೆಯ ಸಂದರ್ಭದಲ್ಲಿ ಇವರ ಅಸಲಿಯತ್ತು ಮತ್ತು ಇವರ ವಿರುದ್ಧವಾಗಿ ಸಾಕ್ಷ್ಯಾಧಾರಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ಸಾಕ್ಷಿಗಳು ಮತ್ತು ಪುರಾವೆಗಳು ಇವರ ವಿರುದ್ಧವಾಗಿದ್ರೆ ಖಂಡಿತವಾಗ್ಲೂ ಕೂಡ ಇವರಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಹೋಟೆಲ್ ಒಂದರಲ್ಲಿ 2 ಕಾನ್ಸ್ಟೇಬಲ್ಗಳಿಂದ ಒಂದು ಡೀಲ್ ಕೂಡ ನಡೆದಿರುತ್ತೆ. ಈ ವೇಳೆ ಲೋಕಾಯುಕ್ತ ಪೊಲೀಸರು ಟ್ರಾಪ್ ಕೂಡ ಮಾಡ್ಕೊಂಡಿರ್ತಾರೆ. ಅಲ್ಲದೆ ಮನೆಗೆ ನುಗ್ಗಿ ಧಮಕಿ ಹಾಕಿದಂತಹ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು ಚೆನ್ನೇಗೌಡ ಅನ್ನೋದು. ಇದೀಗ ಎಫ್ಐಆರ್ ದಾಖಲಿಸಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ CM ಮೆಡಲ್ಗೂ ಕೂಡ ಇನ್ಸ್ಪೆಕ್ಟರ್ ಎವಿ ಕುಮಾರ್ ಆಯ್ಕೆಯಾಗಿರ್ತಾರೆ. ಆದ್ರೆ ಈಗ ಲೋಕಾದಾಳಿ ಬಳಿಕ ಪದಕ ವಿತರಣೆ ಕಾರ್ಯಕ್ರಮಕ್ಕೂ ಕೂಡ ಇನ್ಸ್ಪೆಕ್ಟರ್ ಗೈರಾಗಿರ್ತಾರೆ, ಎಸ್ಕೇಪ್ ಕೂಡ ಆಗಿರ್ತಾರೆ ಅಂತ ನಾನು ಆವಾಗಲೇ ಹೇಳಿದೆ. ಸದ್ಯಕ್ಕೆ ಪ್ರಕರಣವನ್ನ ಅಧಿಕಾರಿಗಳು ದಾಖಲು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ಮತ್ತಷ್ಟು ತನಿಖೆ ನಡೆಯುತ್ತೆ. ತನಿಖೆಯ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಚೆನ್ನೇಗೌಡರು ಕೊಡುವಂತಹ ಸಾಕ್ಷ್ಯಾಧಾರಗಳಾಗಿರಬಹುದು ಮತ್ತು ಹೇಳಿಕೆಗಳಾಗಿರಬಹುದು, ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರಬಹುದು, ಸಾಂದರ್ಭಿಕ ಸಾಕ್ಷಿಗಳಾಗಿರಬಹುದು ಮತ್ತು ಲೋಕಾಯುಕ್ತ ತನಿಖೆಯಲ್ಲಿ ಕಂಡು ಬಂದಂತಹ ದಾಖಲೆಗಳೇನಿದೆ, ಆ ಒಂದು ಸಾಕ್ಷಿಗಳೇನಿದೆ ಅವೆಲ್ಲವನ್ನು ಕೂಡ ಕ್ರೋಢೀಕರಣಗೊಳಿಸಿ ಇವರ ವಿರುದ್ಧವಾಗಿ ಮತ್ತಷ್ಟು ಬಿಗಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಲೋಕಾಯುಕ್ತ ಈಗ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ದುಕೊಂಡು ತಮ್ಮ ಸಿಬ್ಬಂದಿಯಿಂದ ಡೀಲ್ ಮಾಡಿಸುವಂತದ್ದು, ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಹಣ ಮಾಡುವಂತಹ ಹಿನ್ನೆಲೆಯಲ್ಲಿ ಮುಂದೆ ಹೋಗುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗ್. ಅದರಲ್ಲೂ ಕೂಡ CM ಮೆಡಲ್ ಕೂಡ ಬಂದಿರುತ್ತೆ. ಅದನ್ನ ಪಡಿಸ್ಕೊಳ್ಳೋದಕ್ಕೂ ಕೂಡ ಇವ್ರು ಗೈರಾಗ್ತಾರೆ. ಈಗ ಪ್ರಕರಣ ದಾಖಲು ಮಾಡ್ಕೊಂಡಿದೆ ಲೋಕಾಯುಕ್ತ, ತನಿಖೆ ಕೂಡ ಮುಂದುವರಿಯುತ್ತಾ ಇದೆಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.